ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದ್ಬಿಟ್ಟು ತೆಲುಗು ಬಿಗ್ ಬಾಸ್ OTT ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ. ನಿಮಗೆಲ್ಲ ಅನಿಸ್ಬೋದು, ಏನಪ್ಪ ಇಷ್ಟು ದಿನ ಕನ್ನಡ ಬಿಗ್ ಬಾಸ್ಗೆ ರಿವ್ಯೂ ಕೊಟ್ಬಿಟ್ಟು ಈಗ ಸಡನ್ ಆಗಿ ತೆಲುಗು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಹೇಳ್ತಿದ್ದಾಳೆ ಅಂತ. ಅದಕ್ಕೊಂದು ಕಾರಣ ಇದೆ, ನಾನು ಅದನ್ನು ಲಾಸ್ಟಲ್ಲಿ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಮ್ಯಾಟರ್ಗೆ ಬರೋದಾದರೆ, ತೆಲುಗು ಬಿಗ್ ಬಾಸ್ OTT ಬರುತ್ತೆ ಈಗ ಫೆಬ್ ಎಂಡಿಂಗಲ್ಲಿ ಆಗಲಿ ಅಂದರೆ ಮಾರ್ಚ್ ಇನಿಷಿಯಲ್ ಆಗಲಿ ಅಂತ ಒಂದು ಅಪ್ಡೇಟ್ಸ್ ಬಂದಿತ್ತು. ಅಷ್ಟೇ ಅಲ್ಲದೆ ಕಂಟೆಸ್ಟೆಂಟ್ಸ್ ಲಿಸ್ಟ್ ಕೂಡ ಆಲ್ಮೋಸ್ಟ್ ರಿವೀಲ್ ಆಗಿದ್ದು, ಕನ್ಫರ್ಮ್ ಕಂಟೆಸ್ಟೆಂಟ್ಸ್ ಅಂತ. ಬಟ್ ಸಡನ್ ಆಗಿ ಈಗ ತೆಲುಗು ಬಿಗ್ ಬಾಸ್ OTT ಕ್ಯಾನ್ಸಲ್ಡ್ ಅಂತ ಒಂದು ನ್ಯೂಸ್ ಬರ್ತಾ ಇದೆ. ಅದು ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಡಿಸಪಾಯಿಂಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಕಂಟೆಸ್ಟೆಂಟ್ ಸೋನಿಯಾ ಸಿಂಗ್ ಆಗಿರ್ಬೋದು, ಯಶವಂತ್ ಮಾಸ್ಟರ್ ಆಗಿರ್ಬೋದು, ಅವರೆಲ್ಲ ತುಂಬ ಫೇಮಸ್ ಇದ್ರು. ಅವರಿಂದ ತುಂಬ ಎಕ್ಸ್ಪೆಕ್ಟೇಷನ್ಸ್ ಕೂಡ ಆಡಿಯನ್ಸ್ ಇಟ್ಕೊಂಡಿದ್ರು. ಈಗ ಸಡನ್ ಆಗಿ ಕ್ಯಾನ್ಸಲ್ ಆಗಿರೋದ್ರಿಂದ ಎಲ್ಲರೂ ಡಿಸಪಾಯಿಂಟ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಇಷ್ಟು ದಿನ ಬಿಗ್ ಬಾಸ್ ನೋಡಿ ಈಗ ಲೈಫ್ ಪೂರ್ತಿ ಅಂದರೆ ಒಂಥರ ದಿನಪೂರ್ತಿ ಖಾಲಿ ಖಾಲಿ ಅನಿಸುತ್ತೆ. ಆ ಥರ ಇರಬೇಕಾದ್ರೆ ಒಂದು OTT ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಇಟ್ಬಿಟ್ಟು ಅದನ್ನೇ ಕ್ಯಾನ್ಸಲ್ ಆದಾಗ ಒಂದು ಸ್ವಲ್ಪ ಜನ ಡಿಸಪಾಯಿಂಟ್ ಆಗಿರೋದು ನಿಜಾನೇ. ಬಟ್ ಅವ್ರು ಯಾರು ವರಿ ಮಾಡಬೇಕಾಗಿಲ್ಲ. ಯಾಕಂದರೆ ಅದೇ ಕಂಟೆಸ್ಟೆಂಟ್ಸ್ನ ಮೇಯ್ನಾಗಿ ಯಾವ ಸೀಸನ್ ಮಾಡ್ತಾರೋ ನೆಕ್ಸ್ಟ್ರಲ್ಲಿ ಅದರಲ್ಲಿ ಮಾಡ್ತಾರೆ. OTTಲಿ ಕರ್ಸಲ್ಲ, ಮೇನ್ ಸೀಸನ್ಗೆ ಅವ್ರನ್ನೆಲ್ಲಾನು ಕಂಟೆಸ್ಟೆಂಟ್ಸ್ನ ಕರೀತಾರೆ ಅನ್ನೋ ಇನ್ಫಾರ್ಮೇಷನ್ ಇದೆ. ಆ ಥರ ಕರೆದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಸೋನಿಯಾ ಸಿಂಗ್ ಆಗಲಿ, ಯಶವಂತ್ ಮಾಸ್ಟರ್ ಆಗಲಿ, ಅವ್ರನ್ನ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಿದ್ದಾರೆ. ಅದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದು ತೆಲುಗು ಬಿಗ್ ಬಾಸ್ ಕ್ಯಾನ್ಸಲ್ ಆಯಿತು ಅಂತ ಒಂದು ಅಪ್ಡೇಟು ನನಗೆ ತುಂಬ ಬೇಜಾರಾಯಿತು. ಯಾಕಂದರೆ ತೆಲುಗು ಬಿಗ್ ಬಾಸ್ OTTಗೆ ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೆ. ನಾನು ಇಷ್ಟು ದಿನ ಜಸ್ಟ್ ಒಂದು ಲ್ಯಾಂಗ್ವೇಜ್ಗೆ ರಿವ್ಯೂ ಮಾಡ್ತಾ ಇದ್ದೆ, ಕನ್ನಡ ಬಿಗ್ ಬಾಸ್ಗೆ. ಸೊ ನನಗೆ ಈಗ ಒಂದು ಆಪರ್ಚುನಿಟಿ ಸಿಕ್ತು. ನಾನು 2 ಲ್ಯಾಂಗ್ವೇಜಲ್ಲಿ ಬೇಗನೆ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು ಅಂತ ತುಂಬ ಖುಷಿಯಾಗಿದೆ. ಸ್ವಲ್ಪ ಬೇಜಾರಾಯಿತು ಅದು ಕ್ಯಾನ್ಸಲ್ ಆಯಿತು ಅಂದಾಗ. ಏನು ಮಾಡೋದು, ಇನ್ನು ಬಿಗ್ ಬಾಸ್ ಬರೋಕ್ಕೆ ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ಇನ್ನು 3-4 ಮಂತ್ಸ್ ಗ್ಯಾಪ್ ಆಗಿಬಿಡುತ್ತಲ್ಲ ಅಂತ ಫುಲ್ ಬೇಜಾರಾಗಿತ್ತು. ಡೇ ಕೂಡ ಅಷ್ಟೇ ಸ್ವಲ್ಪ ಎಂಟಿ ಅನಿಸ್ತಾ ಇತ್ತು. ಯಾಕಂದರೆ ಫುಲ್ ಅಕ್ಯುಪೈಡ್ ಇರೋದು. ಮಧ್ಯರಾತ್ರಿ 3 ಗಂಟೆವರೆಗೂ ನಂದು ಡೇ ಆ್ಯಕ್ಟಿವೇ ಇರೋದು. ಮತ್ತು ಬೆಳಗ್ಗೆ 7 o'clock ಟು ಮಧ್ಯರಾತ್ರಿ 3 o'clockವರೆಗೂ ಅಕ್ಯುಪೈ ಆಗಿರೋಳು. ಈಗ ಒಂದು ಸ್ವಲ್ಪ ಸಂಜೆ 7 ಗಂಟೆಗೆ ಆಫೀಸಿಂದ ಬಂದರೆ ಸ್ವಲ್ಪ ಖಾಲಿ ಅನಿಸ್ತಾ ಇರೋದು. ಅದು ನಾರ್ಮಲ್ ಲೈಫ್ ಇರೋದು. ಬಟ್ ನನಗೆ ಬಿಗ್ ಬಾಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಬ್ಯುಸಿ ಅನಿಸೋದು. ಈಗ ಒಂದು ಸ್ವಲ್ಪ ಖಾಲಿ ಅನಿಸ್ತಾ ಇತ್ತು. ಬಟ್ ಈಗ ಒಂದು ಗುಡ್ ನ್ಯೂಸ್ ಅಂದರೆ ತೆಲುಗು ಬಿಗ್ ಬಾಸ್ OTT ಕ್ಯಾನ್ಸಲ್ ಆಗಿದ್ರೂ ಕೂಡ ಕನ್ನಡ ಬಿಗ್ ಬಾಸ್ OTT ಸೀಸನ್ 2 ಸ್ಟಾರ್ಟ್ ಆಗುತ್ತಂತೆ. ಯಾಕಂದರೆ ನೀವೆಲ್ಲ ನೋಡಿರ್ತೀರ, ಈ ಸಲ ಯಾವುದು ಮನೆಯಿಂದ ಒಂದು ವಿಡಿಯೋ ಆಗಲಿ, ಅಂದರೆ ಈಗ ಸೀಸನ್ 10ನಲ್ಲಿ ಇದ್ದಿದ್ದು ವಿಡಿಯೋಸ್ ಹೆಂಗಿತ್ತು ಅಂತ ಯಾವುದೂ ಔಟ್ಸೈಡ್ ವಿಡಿಯೋ ಬಂದಿಲ್ಲ. ಸೊ ಪ್ರಾಬಬ್ಲಿ ಬೇಗ ಸ್ಟಾರ್ಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನನಗೂ ಕೂಡ ಫುಲ್ ಬೇಜಾರಾಗ್ತಾ ಇದೆ. ನನಗೂ ಕೂಡ ಹೆಲ್ಪ್ ಆಗುತ್ತೆ, ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಬಟ್ ನನಗೆ ಯೂಟ್ಯೂಬ್ ಜರ್ನಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಹೆಂಗೆ ಸೀಸನ್ 10 ಕನ್ನಡ ಬಿಗ್ ಬಾಸ್ ಮಾಡಿದಾಗ ನನಗೆ ಸಪೋರ್ಟ್ ಕೊಟ್ಟರು, ಅದೇ ಥರ ಸಪೋರ್ಟು ನನಗೆ OTT ಕೂಡ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ. OTT ಮೇಲೆ ಇನ್ನೊಂದು ವೀಡಿಯೋ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಯಾವುದಾದ್ರೂ ಒಂದು ಕಾಂಟ್ರವರ್ಸೀಸ್ ಬಂದರೆ ಯಾರು ಬರ್ಬೋದು ಅಂತ ಏನಾದರೂ ಗೊತ್ತಾದರೂ ಕೂಡ ಅದ್ರ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.